ನಾನು ನಿಮ್ಮ ನಾಗರಾಜ್ ಮಾತನಾಡುತ್ತಿರುವುದು. ನಳಿನಿ ಗೋಪಾಲಕೃಷ್ಣರಾವ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ವಿಷ್ಣು ಸಹಸ್ರನಾಮದ 11ನೇ ನಾಮದ ಬಗ್ಗೆ ಮಾತನಾಡೋಣ. 11ನೇ ನಾಮ ಪರಮಾತ್ಮ ಎಂದು. ಅದರ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ಭಾರತದಲ್ಲಿ ಬದ್ರಿನಾಥ್ ಎಂಬ ಸ್ಥಳವಿದೆ. ಆ ಸ್ಥಳದಲ್ಲಿ ವಿಷ್ಣು ಬದ್ರಿನಾರಾಯಣನಾಗಿ ಧ್ಯಾನ ಮಾಡುವ ಹಾಗೆ ಕೂತಿರುತ್ತಾನೆ. ಒಂದು ಸಲ ನಾರದರು ವಿಷ್ಣುವನ್ನು ದರ್ಶನ ಮಾಡಲು ಬದ್ರಿನಾಥ್ಗೆ ಬರುತ್ತಾರಂತೆ. ಆಗ ಅದನ್ನು ನೋಡಿ ನಾರದರು ಕೇಳುತ್ತಾರಂತೆ, ಏನು ಸ್ವಾಮಿ, ನಿನ್ನನ್ನು ನೋಡಲು ನಾವು ಧ್ಯಾನ ಮಾಡಿದರೆ ನೀನು ಯಾರನ್ನು ನೆನೆದುಕೊಂಡು ಧ್ಯಾನ ಮಾಡುತ್ತಿದ್ದೀಯಾ ಎಂದು ವಿಷ್ಣುವನ್ನು ಕೇಳುತ್ತಾರಂತೆ. ಆಗ ವಿಷ್ಣು ಹೇಳಿದನಂತೆ, ನೀನು ನಾನು ಯಾರನ್ನು ಧ್ಯಾನ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಬೇಕೆಂದರೆ ನಾನು ಹೇಳಿದ ಹಾಗೆ ಮಾಡು. ಇಲ್ಲಿಂದ 7 ಸಮುದ್ರ ದಾಟಿ ಹೋದರೆ ಅಲ್ಲಿ ಒಂದು ದ್ವೀಪವಿದೆ. ಅದರ ಹೆಸರು ಶ್ವೇತ ದ್ವೀಪ. ಅಲ್ಲಿ ಎಲ್ಲರೂ ಯಾರನ್ನು ಧ್ಯಾನಿಸುತ್ತಿದ್ದಾರೋ ನಾನು ಅವರನ್ನೇ ಧ್ಯಾನಿಸುತ್ತಿದ್ದೇನೆ ಎಂದು ಹೇಳಿದರು. ಏನಪ್ಪಾ ಇದು? ನಾನು ಉತ್ತರ ಕೇಳಿದರೆ ನೀವು ನೇರವಾಗಿ ಹೇಳದೆ ತಲೆ ಸುತ್ತಿ ಮೂಗು ಮುಟ್ಟಿದ ಹಾಗೆ ಪರೋಕ್ಷವಾಗಿ ಬೇರೆ ಕೆಲಸ ಹೇಳುತ್ತಿದ್ದೀರಾ? ಆಗ ನಾರದರು ವಿಷ್ಣು ಸೂಚಿಸಿದಂತೆ 7 ಸಮುದ್ರ ದಾಟಿ ಆ ದ್ವೀಪಕ್ಕೆ ತಲುಪಿದರು. ಅಲ್ಲಿ ಎಷ್ಟೋ ಜನ ಧ್ಯಾನದ ರೂಪದಲ್ಲಿ ಕುಳಿತಿದ್ದರು. ಮತ್ತೆ ಅಲ್ಲಿದ್ದ ಬೇರೆ ಜನರೆಲ್ಲ ಯಾರನ್ನೋ ಧ್ಯಾನ ಮಾಡುತ್ತಿದ್ದ ಹಾಗೆ ಕಾಣಿಸುತ್ತಿತ್ತು. ಆಗ ಅಲ್ಲಿ ಹೋಗಿ ನಾರದರು ಕೇಳಿದರಂತೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೀವು ಯಾರನ್ನೋ ಧ್ಯಾನ ಮಾಡುತ್ತಿದ್ದೀರಲ್ಲ, ನೀವು ಯಾರನ್ನೋ ಧ್ಯಾನ ಮಾಡುತ್ತಿದ್ದೀರಾ ಎಂದು ಆ ಜನರನ್ನು ಕೇಳಿದರು. ಆಗ ಅಲ್ಲಿದ್ದವರೆಲ್ಲ ಹೇಳಿದರು, ನಾವು ಆ ಬದ್ರಿನಾಥಿನಲ್ಲಿ ಕುಳಿತಿರುವ ಬದ್ರಿನಾರಾಯಣನನ್ನೇ ಧ್ಯಾನಿಸುತ್ತಿದ್ದೇವೆ. ಆ ಮಾತನ್ನು ಕೇಳಿ ನಾರದರು ಗೊಂದಲಕ್ಕೊಳಗಾದರು. ಅವರು ಮತ್ತೆ ಬದ್ರಿನಾಥಿನಲ್ಲಿರುವ ನಾರಾಯಣನ ಬಳಿ ಬಂದು, ಸ್ವಾಮಿ, ಏನಿದು ಗೊಂದಲ? ಅಲ್ಲಿದ್ದವರೆಲ್ಲ ನಿನ್ನನ್ನೇ ಧ್ಯಾನಿಸುತ್ತಿದ್ದಾರೆ ಎಂದು ಹೇಳಿದರು. ಆಗ ವಿಷ್ಣು ಹೇಳಿದರಂತೆ, ನೀವೆಲ್ಲರೂ ಜೀವಾತ್ಮ. ನೀವು ನಿಮ್ಮೊಳಗಿರುವ ಪರಮಾತ್ಮನಾದ ನನ್ನನ್ನು ಧ್ಯಾನಿಸುತ್ತಾ ಇದ್ದೀರಾ. ಆದರೆ ನನ್ನೊಳಗೆ ನನ್ನನ್ನು ಮೀರಿದ ಬೇರೆ ಪರಮಾತ್ಮನೂ ಇಲ್ಲ. ಅದಕ್ಕಾಗಿ ನಾನು ನನ್ನನ್ನು ಧ್ಯಾನಿಸುತ್ತಾ ಇದ್ದೇನೆ ಎಂದು ವಿಷ್ಣು ಉತ್ತರಿಸಿದನಂತೆ. ಇದು ನಮ್ಮ ಇತಿಹಾಸ. ಇದು ಮಹಾಭಾರತದಲ್ಲಿ ನಡೆಯಿತಂತೆ. ನಾವೆಲ್ಲರೂ ಜೀವಾತ್ಮವು. ನಮ್ಮನ್ನು ಕಾಪಾಡುವ ಪರಮಾತ್ಮನೇ ಆ ನಾರಾಯಣನು. ಹೀಗೆ ಪ್ರತಿಯೊಂದು ಜೀವಿಯಲ್ಲೂ ಒಳಗಿದ್ದು ಆಧಾರವಾಗಿ ಕಾಪಾಡುವವನು ಆ ಪರಮಾತ್ಮನು. ಆದರೆ ಅವನೊಳಗಿದ್ದು ಅವನನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗೆ ಎಲ್ಲದಕ್ಕೂ ಆಧಾರವಾಗಿ ತನಗೇ ಆಧಾರವಿಲ್ಲ ಎಂದು ವಿಷ್ಣುವನ್ನು
ಪರಮಾತ್ಮ ಎಂದು ಕರೆಯಲಾಗುತ್ತದೆ. ನಾವು ದಿನಾಗಲೂ ಪರಮಾತ್ಮನೇ ನಮಃ ಎಂದು ಜಪಿಸಿದರೆ ನಮ್ಮ ಕಷ್ಟಕಾಲದಲ್ಲಿ ನಮ್ಮೊಳಗಿದ್ದು ನಮ್ಮ ಕಷ್ಟಗಳನ್ನೆಲ್ಲ ನೀಗಿಸುವನು. ಹಾಗೆ ನಮಗೆ ಆಧಾರವಾಗಿ ನಿಂತು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವನು. ಹೀಗೆ ಪರಮಾತ್ಮನೇ ನಮಃ ಎಂದು ಹೇಳಿ ಆ ಪರಮಾತ್ಮನನ್ನು ಜಪಿಸೋಣ. ಕೊನೆಯದಾಗಿ ಸರ್ವೇ ಜನೋ ಸುಖಿನೋ ಭವಂತು, ಅನ್ನದಾತ ಸುಖೀ ಭವ ಎಂದು ಹೇಳಿ ಎಲ್ಲರೂ ನಳಿನಿ ಗೋಪಾಲ್ ಕೃಷ್ಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ 12ನೇ ನಾಮದಲ್ಲಿ ಗೋಪಾಲಕೃಷ್ಣರಾವ್ ಅವರ ಮುಖಾಂತರ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.